ನಡೆದ ಅಭ್ಯುದಯ 2026 ವಿವಿಧ ಕ್ಷೇತ್ರದ ಸಾಧಕರಿಗೆ ರತ್ನ ಪ್ರಶಸ್ತಿ ಪ್ರದಾನ. ಟೋರಾಟೋರಿ ಗ್ರೂಪ್ ವತಿಯಿಂದ ಆಯೋಜಿಸಲಾಗಿದ್ದ ಅಭ್ಯುದಯ 2026 ಕಾರ್ಯಕ್ರಮವು ಹುಬ್ಬಳ್ಳಿಯ ಹೋಟೆಲ್ ನವೀನ್ನಲ್ಲಿ ಅದ್ದೂರಿಯಾಗಿ ಹಾಗೂ ಅಚ್ಚುಕಟ್ಟಾಗಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶಾಸಕ ಮಹೇಶ್ ತೆಂಗಿನಕಾಯಿ, ಗೋವಿಂದ ಜೋಶಿ, ಡಾಕ್ಟರ್ ಸುರೇಶ್ ಗುದಾನಿ, ಶಿವಲಿಂಗಯ್ಯ ಶಿವಯೋಗಿ ಮಠ, ಶಿವಾನಂದ್ ಗುಂಜಾಳ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಸಂಸ್ಥೆಯ ಸಂಸ್ಥಾಪಕ ಶಿವಶಂಕರ್ ಹಾಗೂ ಉತ್ತರ ಕರ್ನಾಟಕ ವಿಭಾಗದ ಕ್ಲಸ್ಟರ್ ಹೆಡ್ ಆನಂದ್ ಸವನೂರು ಕಾರ್ಯಕ್ರಮದ ಸಂಚಾಲನೆಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸಾಧನೆ ಮಾಡಿದ ಸಾಧಕರನ್ನು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಸಾಧಕರ ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿದ ಈ ಕಾರ್ಯಕ್ರಮ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಯಿತು. ವಿದುಷಿ ಶ್ರೀಮತಿ ಹೇಮಾ ವಾಗ್ಮೋಡೆ ವಿಶಿಷ್ಟ ಕಲಾರತ್ನ, ಡಾಕ್ಟರ್ ಶಶಿಧರ್ ನರೇಂದ್ರ ಕಲಾ ಸೇವಾರತ್ನ, ಶ್ರೀ ಶಿವಲಿಂಗಯ್ಯ ಶಿವಯೋಗಿ ಮಠ ಉದ್ಯೋಗ ಸೇವಾರತ್ನ, ಶ್ರೀ ಮನೋಹರ್ ಪತ್ತಾರ್ ಕುಂಚ ಕಲಾರತ್ನ, ಕುಮಾರಿ ಐಶ್ವರ್ಯ ಬಾಳೆಹೊಸೂರ ಕ್ರೀಡಾರತ್ನ. ಕಾರ್ಯಕ್ರಮದ ವಿಶೇಷ ಆಕರ್ಷಣೆಯಾಗಿ ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ನೃತ್ಯಗಳು ಹಾಗೂ ಭರತನಾಟ್ಯ ಪ್ರದರ್ಶನಗಳು ನೆರೆದಿದ್ದ ಪ್ರೇಕ್ಷಕರ ಕಣ್ಮನ ಸೆಳೆದವು. ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಮಾರಂಭಕ್ಕೆ ಮತ್ತಷ್ಟು ಮೆರುಗು ತಂದವು. ಈ ವೇಳೆ ಟೋರಾಟೋರಿ ಗ್ರೂಪ್ನ ಪ್ರತಿನಿಧಿಗಳು ಮಾತನಾಡಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಈಗಾಗಲೇ ಸುಮಾರು 1500 ಮಂದಿ ಟೋರಾಟೋರಿ ಆಪ್ ಡೌನ್ಲೋಡ್ ಮಾಡಿಕೊಂಡು ಕಲಾವಿದರು ಹಾಗೂ ವಿವಿಧ ಕ್ಷೇತ್ರದ ಪ್ರತಿಭಾವಂತರಿಗೆ ತಮ್ಮ ಪ್ರತಿಭೆಗೆ ಸೂಕ್ತ ಮೌಲ್ಯ ಸಿಗುವ ವೇದಿಕೆಯಾಗುವ ಉದ್ದೇಶದಿಂದ ಈ ಪ್ಲಾಟ್ಫಾರ್ಮ್ ರೂಪಿಸಲಾಗಿದೆ ಎಂದು ತಿಳಿಸಿದರು. ಒಟ್ಟಾರೆ ಸಾಧಕರಿಗೆ ಗೌರವ, ಸಾಂಸ್ಕೃತಿಕ ವೈಭವ ಹಾಗೂ ಪ್ರತಿಭೆಗಳಿಗೆ ಉತ್ತೇಜನ ನೀಡುವ ಮೂಲಕ ಅಭ್ಯುದಯ 2026 ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಹುಬ್ಬಳ್ಳಿ ಧಾರವಾಡದ ಮಹಾಜನತೆಗೆ ನಮಸ್ಕಾರ. ನನ್ನ ಹೆಸರು ಆನಂದ್ ಸವಣೂರ್. ಟೋರಾಟೋರಿ ಸಂಸ್ಥೆಯ ಉತ್ತರ ಕರ್ನಾಟಕ ವಿಭಾಗದ ಕ್ಲಸ್ಟರ್ ಹೆಡ್ ಆಗಿ ನಾನು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಇವತ್ತಿನ ಒಂದು ಕಾರ್ಯಕ್ರಮ ಒಂದು ವಿಶೇಷವಾದ ಕಾರ್ಯಕ್ರಮ, ಅಭ್ಯುದಯ ಅಂತ ಹೇಳಿ. ಟೋರಾಟೋರಿ ಸಂಸ್ಥೆಯ ಇಲ್ಲಿಯವರೆಗಿನ ಒಂದು ನಮ್ಮ ಕಾರ್ಯಾಚರಣೆಯಲ್ಲಿ ಆದಂತಹ ಯಶಸ್ಸು ಮತ್ತು ಅಭಿವೃದ್ಧಿಯನ್ನ ನಾವು ಇಲ್ಲಿ ವಿಜೃಂಭಿಸ್ತಾ ಇದ್ದೀವಿ. ಇದೇ ಒಂದು ಸಂದರ್ಭದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನ ಇಲ್ಲಿ ಆಯೋಜಿಸಿದ್ದೇವೆ. ಇದೇ ಒಂದು ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ವಿವಿಧ ಕಲಾವಿದರು ಹಾಗೂ ಕಲಾ ಸಾಹಿತ್ಯಕ್ಕೆ ಸೇವೆಯನ್ನ ಕೊಟ್ಟಂತವರಿಗೆ ನಾವು ಇಲ್ಲಿ ಕಲಾ ರತ್ನ ಪ್ರಶಸ್ತಿಗಳನ್ನ ನೀಡ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ವಿಶಿಷ್ಟ ಕಲಾ ಸೇವಾರತ್ನ, ಉದ್ಯೋಗ ಸೇವಾರತ್ನ ಹಾಗೂ ಕುಂಚ ಕಲಾ ಸೇವಾರತ್ನ. ಇದೇ ಒಂದು ಸಂದರ್ಭದಲ್ಲಿ ಇನ್ನೊಬ್ರು ಕೂಡ ಕ್ರೀಡೆಯಿಂದನೂ ಕೂಡ ಒಬ್ರು ರಜತ ಪದಕವನ್ನು ಗಳಿಸಿದ್ದಾರೆ. ಅವರಿಗೆ ನಾವು ಕ್ರೀಡಾ ರತ್ನ ಅಂತ ಒಂದು ಪ್ರಶಸ್ತಿಯನ್ನ ಕೂಡ ಕೊಡ್ತಾ ಇದ್ದೀವಿ. ಟೋರಾಟೋರಿ ಸಂಸ್ಥೆಯ ಚೇರ್ಮನ್ ಮಾತಾಡ್ತಾ ಇರೋದು. ನಮ್ಮ ಸಂಸ್ಥೆಯಲ್ಲಿ 3 ತರಹದ ಒಂದು ಬಿಸ್ನೆಸ್ ಅನ್ನ ನಾವು ಮಾಡ್ತೇವೆ. ಒಂದು ಬಂದು ವೆಲ್ತ್ ಮ್ಯಾನೇಜ್ಮೆಂಟ್. ಸಾಧಾರಣ ಇವತ್ತಿಗೆ 260 ಕೋಟಿಯಷ್ಟು ಫಂಡ್ಸ್ ಅನ್ನ ಮ್ಯಾನೇಜ್ ಮಾಡ್ತೇವೆ ಮತ್ತು 600 ಪರಿವಾರಗಳಿಗೆ ಸರ್ವಿಸ್ ಅನ್ನು ಕೊಡ್ತಾ ಇದ್ದೇವೆ. ಮತ್ತು ಇನ್ನೊಂದು ನಮ್ಮ ವರ್ಟಿಕಲ್ ಬಂದು ಟೆಕ್ನಾಲಜಿ. ಇದರಲ್ಲಿ ಭಾರತದ ಮೊದಲ ಕ್ರಿಯಾತ್ಮಕ ಮೊಬೈಲ್ ಆ್ಯಪ್ ಅಂತ ಹೇಳಿದ್ರೆ ಇಂಡಿಯಾಸ್ ಫಸ್ಟ್ ಕ್ರಿಯೇಟಿವ್ ಕಮ್ಯುನಿಟಿ ಆ್ಯಪ್ ಅನ್ನುವಂಥದ್ದನ್ನ ನಾವು ಆಲ್ರೆಡಿ ಹುಬ್ಬಳ್ಳಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಲಾಂಚ್ ಅನ್ನ ಮಾಡಿ ಈಗ ಸಾಧಾರಣ 1,500 ಅಷ್ಟು ಡೌನ್ಲೋಡ್ ಆಗಿದೆ ಮತ್ತು ಉತ್ತಮವಾದ ಸಮಾಜದಲ್ಲಿ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಈ ಆ್ಯಪಿನ ವಿಶೇಷ ಏನು ಅಂತ ಹೇಳಿದ್ರೆ, ಇವತ್ತಿಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಅಡಿಕ್ಷನ್ ಆಗಿರುವಂಥದ್ದು ಒಂದು ಎಲ್ಲ ಪೇರೆಂಟ್ಸಿಗೂ, ತಂದೆ ತಾಯಿಗಳಿಗೂ ತೊಂದರೆ ಆಗುತ್ತೆ. ಹಾಗಾಗಿ ನಮ್ಮ ಆ್ಯಪಲ್ಲಿ ಏನು ಮಾಡ್ತೇವೆ, ನಾವು ಒತ್ತು ಕೊಟ್ಟಿರ್ತಕ್ಕಂಥದ್ದು ಕಲೆ, ಕ್ರಿಯೇಟಿವಿಟಿ, ಸ್ಕಿಲ್ ಮತ್ತೆ ವ್ಯಾಪಾರ ಮಾಡುವಂಥದ್ದು. ಇದು ಗ್ಲೋಬಲ್ ಲಾಂಚ್ ಆಗುತ್ತೆ ಇನ್ ಕಮಿಂಗ್ ಡೇಸ್ ಅಲ್ಲಿ. ಮತ್ತು ಇನ್ನೊಂದು ವರ್ಟಿಕಲ್ ಬಂದು ಇಂಡೋ ವಿಂಡೋ ಅಂತ ಹೇಳಿದ್ರೆ ಇದು ಸ್ಪಿರಿಚುವಲ್ ರಿಲೇಟೆಡ್ ಪ್ರಾಜೆಕ್ಟ್ ಆಕ್ಚುಲಿ. 101 ಅಡಿದು ಶಿವ ಡಮರುಗ ಹಿಡ್ಕೊಂಡಿರ್ತಕ್ಕಂಥದ್ದು, ಕೈಯಲ್ಲಿ ಡಮರುಗ ಹಿಡ್ಕೊಂಡಿರ್ತಕ್ಕಂಥದ್ದು, ಇದನ್ನ ಮೈಸೂರಲ್ಲಿ ನಾವು ಮಾಡ್ಲಿಕ್ಕೆ ನಿರ್ಧಾರವನ್ನು ಮಾಡಿದ್ದೇವೆ. ಟೋರಾಟೋರಿ ಈ ಒಂದು ಅಲ್ಟೋಕ್ರಾಟ್ ಗ್ರೂಪ್ದವರು
ಬಹುಶಃ ಮೊದಲನೇ ಸಾರಿ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಕೆಲವು ಆಯ್ದ ಕಲಾವಿದರನ್ನ ಗುರುತಿಸಿ, ಕಲಾವಿದರು ಅಂತಂದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟವರು ಮತ್ತು ಅದರಲ್ಲಿ ಸಾಧನೆ ಮಾಡಿದಂಥವ್ರನ್ನ ಗುರುತಿಸಿ ವಿಶೇಷವಾಗಿ ಕಲಾ ಸೇವಾ ರತ್ನ 2026 ಕೊಡ್ತಾ ಇದ್ದಾರೆ. ಬಹಳ ಇಂಟ್ರೆಸ್ಟಿಂಗ್ ಅಂತಂದ್ರೆ ಬಹಳಷ್ಟು ಜನ ನಮ್ಮಲ್ಲಿ ಕಲಾವಿದರಿದ್ದಾರೆ. ಇವತ್ತು ಬಹಳಷ್ಟು ಜನ ಬಹಳಷ್ಟು ಪ್ರಕಾರಗಳಲ್ಲಿ ಕಲಾವಿದರಿದ್ದಾರೆ. ಆದರೆ ಟೋರಾಟೋರಿ ಈ ಒಂದು ವಿಶೇಷ ಏನಂತಂದ್ರೆ, ಯಾರು ಕಲೆಯನ್ನ ಸೇವೆ ಅನ್ನುವ ರೀತಿಯಲ್ಲಿ, ಒಂದು ಸರ್ವಿಸ್ ಅನ್ನುವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಆ ಒಂದು ಉದ್ದೇಶ ಇಟ್ಟುಕೊಂಡು ಏನು ಮಾಡ್ತಾ ಇದ್ದಾರಲ್ಲ, ಅದು ವಿಶೇಷ ಅಂತ ಅನಿಸ್ತದೆ. ಸೊ ಹಾಗಾಗಿ ಕೇವಲ ಕಲೆಯನ್ನ ನಾವು ಮನರಂಜನೆಗಾಗಿ, ಇನ್ನು ಕೆಲವೊಂದು ಕಡೆ ಹೇಳ್ತೀವಿ ಕಲಾ ವಿಕಾಸಕ್ಕಾಗಿ ಅಂತ ನಾವು ಹೇಳ್ತೀವಿ. ಆದ್ರೆ ಹಾಗಲ್ಲ. ನಮ್ಮ ಭಾರತದಲ್ಲಿ ಕಲೆ ಅನ್ನುವಂಥದ್ದು ಮುಕ್ತಿಗೆ ಒಂದು ಸಾಧನ ಆಗಿರುವಂಥದ್ದು. ಇವತ್ತು ನಮ್ಮಲ್ಲಿ ಹಾಡುಗಳಿದೆ ಅಥವಾ ಭಜನೆಗಳಿದೆ. ಆ ಭಜನೆಗಳ ಮೂಲಕ ಮೀರಾ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಪುರಂದರದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಬಹಳ ದೊಡ್ಡ ಪರಂಪರೆ ಇಡೀ ಭಾರತದಲ್ಲಿ ಇರುವಂಥದ್ದು. ಆ ಮೂಲಕ ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು. ಅಥವಾ ಇವತ್ತು ನಾವು ಒಬ್ಬ ಶಿಲ್ಪ ಕಲಾವಿದನ ನಾವು ನೋಡ್ತೀವಿ. ಶಿಲ್ಪ ಕಲಾವಿದ ಹೇಗೆ ಅಂತಂದ್ರೆ, ನಮ್ಮಲ್ಲಿ ಆ ಶಿಲ್ಪವನ್ನ ಎಷ್ಟು ಕಷ್ಟಪಟ್ಟು ಕೆತ್ತಿ 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 ಎಲ್ಲ ಮಾಡಿ ಕೊನೆಗೆ ಅವ ಏನು ಧನ್ಯತೆ ಭಾವವನ್ನು ಗಳಿಸ್ತಾನೆ ಅಂತಂದ್ರೆ, ಅದೇ ದೇವತೆಗೆ ತಾನೇ ನಮಸ್ಕಾರ ಮಾಡ್ತಾನೆ ಅಷ್ಟೇ ಅಲ್ಲ. ಇವತ್ತು ನಮ್ಮ ಕರ್ನಾಟಕ ಕಂಡ ಅದ್ಭುತ ಶಿಲ್ಪಿ ಯೋಗಿರಾಜ್ ಕಟ್ಟಿದಂಥ ಶಿಲ್ಪ ಇವತ್ತು ರಾಮನ ಶಿಲ್ಪವಾಗಿ, ರಾಮಲಲ್ಲ ಆಗಿ ಇವತ್ತು ಲಕ್ಷಾಂತರ ಜನರ ಆರಾಧ್ಯ ದೈವ ಆಗಿದೆ.